ನಮಗೆ ನಾವೇನು ಸೌಲಭ್ಯ ನಾವು ದಿಶಾ ದತ್ತಾತ್ರೇಯವರಾಗಲಿ ನಾನಲ್ಲಿ ನಾವು ಇಬ್ಬರು ಈ ಶಾಲೆಯ ಅಲ್ಮುನಿ ಅಂದ್ರೆ ಓಲ್ಡ್ ಸ್ಟೂಡೆಂಟ್, ನಾವು ಇಬ್ಬರು ಇಲ್ಲೇ ಕಲ್ತವ್ರು. ಅದಕ್ಕೆ ಇಲ್ಲೇ ಕಲ್ತಿ ಇವತ್ತ ಅವ್ರಿಗೆ ಸನ್ಮಾನ ಯಾಕೆ ಮಾಡಿದೀವಿ ಅಂದ್ರ, ನಿಮ್ ತರ ಅಲ್ಲಿ ಕುಂತಿರೋರು ಮೊದಲು ಓದ್ತಾ ಇದ್ರು, ಇವಾಗ ಒಂದು ವೆಟರ್ನರಿ ಡಾಕ್ಟರ್ ಆಗಿ KPSC ಎಕ್ಸಾಮ್ ಪಾಸ್ ಆಗಿ ಅವ್ರು ಇವತ್ತೊಂದು ತಹಸೀಲ್ದಾರ್ ಆಗ್ಯಾರ. ಮುಂದೆ ಬರೋಂಥ ದಿನಗಳಲ್ಲಿ DC ಆಗ್ತಾರ ಅವ್ರು. ಅದಕ್ಕಾಗಿ ತಾವು ಎಲ್ಲರಿಗೆ ಇಲ್ಲೇ ಕಲ್ತೋರು ಚೆನ್ನಾಗಿ ಹೋದ್ರ ಸಾಧನೆ ಮಾಡಿದ್ರ ನೀವು ಈ ತರ ಇಲ್ಲಿ ಬಂದು ಕುಂಡಿರ್ಬೋದು. ಒಂದು KPSC ಎಕ್ಸಾಮ್ದ ಪಾಸ್ ಅಂದ್ರೆ ತಮಗೂ ಈ ತರ ಸನ್ಮಾನ ಆಗುತ್ತೆ ಅಂತ ಹೇಳಿ ಇವತ್ತವರೆಗೆ ಸನ್ಮಾನ ಮಾಡಿದ್ರು. ಯಂಗ್ ಅಂಡ್ ಡೈನಮಿಕ್ ಪ್ರೆಸಿಡೆಂಟ್ ಶ್ರೀ ವಿವೇಕಾನಂದ ಎಜುಕೇಶನ್ ಸೊಸೈಟಿ ಶ್ರೀ ರಮೇಶ್ ಎಂ ಗಾದಾಜಿ ಅವರೇ ಸ್ವಾಮಿ ವಿವೇಕಾನಂದ ಅಂತ ಹೇಳಿ ಈ ಸಂಸ್ಥೆ ಹೆಸರು ಇಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರು ಇವತ್ತ 162ನೇ ಬರ್ತ್ಡೇ ಇದೆ. ಅವರು ಉಳಿದಿದೆ 30 ವರ್ಷ. ನೀವೆಲ್ಲ ನಾನು 30 ವರ್ಷ ಇರ್ಲಕ್ಕ ನನಗೆ ಯಾರಾದ್ರೂ ಕುನಡಿತಿರೋ ಗೊತ್ತಿರ್ಲಿಲ್ಲ. ಆದ್ರೂ 30 ವರ್ಷ ಇರ್ಲಕ್ಕ ಸ್ವಾಮಿ ವಿವೇಕಾನಂದ ಇಡೀ ಜಗತ್ತು ಹಿಡಿತಾ ಇತ್ತು. ಅನ್ನ ನಾನು ಹೇಳಕ್ ತಾತ್ಪರ್ಯ ಏನು, ಅವ್ರು ಏನಂತಿರು, ಯು ಆರ್ ದ ಕ್ರಿಯೇಚರ್ ಆಫ್ ಯುವರ್ ಫ್ಯೂಚರ್, ಯು ಆರ್ ದ ಕ್ರಿಯೇಚರ್ ಆಫ್ ಯುವರ್ ಫ್ಯೂಚರ್. ಅಂದ್ರ ತಾವೇ ಮಕ್ಕಳು, ನೀವು ಏನಾದ್ರೂ ಸ್ಕಿಲ್ ಮಾಡಿ ನೀವು ಏನಾದ್ರೂ ಸಾಧನೆ ಮಾಡ್ರಿ, ನೀವು ಏನಾದ್ರೂ ಸಾಧನೆ ಮಾಡಂತ ಶಕ್ತಿ ನಮ್ಮ ಹತ್ರ ಇದೆ. ಅದಕ್ಕೆ ತಾವೆಲ್ಲ ಫಾರ್ ಯಂಗ್ ಜನರಿಗಂತೂ ನಮ್ಮ ಸ್ವಾಮಿ ವಿವೇಕಾನಂದವರು ತಮಗೆಲ್ಲರಿಗೆ ಮಾರ್ಗದರ್ಶನದಾಗ ಅವ್ರ ಮಾರ್ಗದರ್ಶನದಾಗ ನಡೆದ್ರಿ ಅಂದ್ರೆ ನಾವು ಏನಾದ್ರೂ ಸಾಧನೆ ಮಾಡ್ಬೋದು. ಯಾಕಂತ ಅವ್ರು ನೋಡ್ತಾ ಇದ್ರಿ, ಅವ್ರು ಉಳಿದಿದೆ ಓನ್ಲಿ 30 years. ಬಟ್ ಇಡೀ ಜಗತ್ತು ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ವೀರ ಸನ್ಯಾಸಿ ಯಾರಾದ್ರೂ ಇದ್ರು ವಿವೇಕಾನಂದ ಅವರು. ಅದಕ್ಕೆ ತಾವೆಲ್ಲ ಮಕ್ಕಳಿಗೆ ಇದೊಂದು ಕಲಿಯಂತ ಶಕ್ತಿ ಇದೆ ಸ್ವಾಮಿ ವಿವೇಕಾನಂದ ಬಗ್ಗೆ. ಅದಕ್ಕ ತಾವೆಲ್ಲ ತಾಯಂದ್ರಿಲೆಲ್ಲ ಸೇರಿದ್ರಿ. ನಿಮ್ಗೆಲ್ಲ ಗೊತ್ತಿದ್ದಂಗೆ ಇಡೀ ದೇಶದಲ್ಲಿ ಒಂದ್ ಬಾರಿ ಏನ್ ಮಾಡ್ತಾರ, IQ ಚೆಕ್ ಮಾಡ್ತಾರ. IQ ಚೆಕ್ ಮಾಡಿದಾಗ ಫಸ್ಟ್ ಇಸ್ರೇಲ್ ಬರ್ತದ, 2ನೇ ಸ್ಥಾನ ಇಂಡಿಯಾ ಬರ್ತದೆ ಇಡೀ ಜಗತ್ನಲ್ಲಿ. ಆಮೇಲೆ ಮುಂದೆ ಹೋದಂಗೆಲ್ಲ ಏನಾಗ್ತದ, ಈ ನಮ್ಮ ಭಾರತ ದೇಶದಲ್ಲಿ ಹೊರಗಿನ ದೇಶದಾಗ ಏನ್ ಮಾಡ್ತಾರ, ಮಕ್ಕಳು ಆಟ ಆಡ್ತಾ ಇರ್ತಾರಲ್ಲ, ಮಕ್ಕಳು ಆಟ ಆಡುವಾಗ ಆ ಮಗು ಬಿತ್ತಂದ್ರ ಹೊರಗಿನ ದೇಶದಾಗ ತಾಯಿ ಏನ್ ಮಾಡ್ತಾಳ, ಆ ಮಗು ಆಟ ಆಡೋದ್ ನೋಡಿ ಮಗು ಯಾವಾಗ ಬೀಳ್ತದ ಆ ತಾಯಿ ಏನ್ ಮಾಡ್ತಾಳ, ಮಗುಗ್ ನೋಡಲ್ಲ, ಬೇರೆ ಕಡೆ ನೋಡ್ಲಕ್ ಶುರು ಮಾಡ್ತಾಳ. ಆ ಮಗು ಏನ್ ಮಾಡ್ತದ, ಆ ತಾಯಿ ನೋಡಿಲ್ಲ ಅಂತ ಹೇಳಿ ಮತ್ತಂತ ಎದ್ದಿ ಆಡ್ಲಕ್ ಶುರು ಮಾಡ್ತದ. ಅದೇ ನಮ್ಮ ಭಾರತ ದೇಶದಾಗ ಹೆಂಗ್ ಮಾಡ್ತಾರ, ಆ ಮಗು ಆಟ ಆಡಕ್ ಬಿತ್ತು ಅಂದ್ರ ಅದಕ್ಕೆ ಎತ್ಕೊಂಡು ಅದಕ್ಕೆ ಏಟಮ್ನ ಆಟ ಆಡ್ಸೋದು, ಏಟಮ್ನ ಪಾಕ್ ಕೊಡೋದು. ಅಂದ್ರೆ ಎಷ್ಟು ಜಾಸ್ತಿ ಪ್ರೀತಿ ಮಾಡ್ತಾರಲ್ಲ, ಆ ಪ್ರೀತಿ ಕಡೆಯಿಂದ ಮುಂದೆ ಬರೋಂಥ ದಿನಗಳಲ್ಲಿ ನಮ್ಮ ಭಾರತ ದೇಶದ IQ 18ಕ್ಕೆ ಹೋಗ್ತದ, 2ನೇದಿದ್ದು. ಯಾಕ, ತಾವು ಎಲ್ಲರೂ ಪಾಲಕರು ತಮ್ಮ ಮಕ್ಕಳಿಗೆ ಫ್ರೀಡಮ್ ಬಿಡಲ್ಲ. ತಾವೆಲ್ಲ ಮಕ್ಕಳಿಗೆ ಅವ್ರದವ್ರು ಲೆಟ್ ದಮ್ ಟೇಕ್ ದರ್ ಓನ್ ಡಿಸಿಷನ್. ಮುಂದೆ ಬರೋಂಥ ದಿನಗಳಲ್ಲಿ ಆ ಮಕ್ಕಳು ಚೆನ್ನಾಗಿ ಓದಿ ಅವ್ರು ಏನಾದ್ರು ಲೆಟ್ ದಮ್ ಬಿಕಮ್ ಡಾಕ್ಟರ್, ಇಂಜಿನಿಯರ್, KPSC, IAS ಏನೇ ಮಾಡ್ಲಿ ಅವ್ರದವ್ರ ಹಿತಶಕ್ತಿ ತಾವು ಬಿಡ್ಬೇಕು. ಬಟ್ ನಮ್ಮಲ್ಲಿ ಹಾಗೆ ಮಾಡಲ್ಲ. ಎಲ್ಲ ತಾಯಂದರು ತಂದಿದಾರ್ದು ಏನ್ ಕಾಯಿಸ್, ಏನಾದ್ರೂ ಮಾಡ್ಬೇಕು, ನನ್ನ ಮಗ ಡಾಕ್ಟ್ರೇ ಆಗ್ಬೇಕು, ಏನಾದ್ರೂ ಮಾಡ್ಬೇಕು, ನನ್ನ ಮಗ ಇಂಜಿನಿಯರ್ ಆಗ್ಬೇಕು. ಬರೇ ಇದ್ರ ಮೇಲೆ ತಾವೇನ್ ಫೋರ್ಸ್ ಮಾಡ್ತೀರಿ, ಆ ಫೋರ್ಸ್ ಮಾಡೋದ ಕಾರಣದಿಂದ ನಮ್ಮ IQ 18ಕ್ಕೆ ಹೋಗ್ಬಿಡ್ತದೆ, ಯಾವಾಗ 18 ವರ್ಷನಾಗ. ಅದಕ್ಕ ತಮ್ಗೆಲ್ಲ ವಿನಂತಿ ಮಾಡ್ತೀನಿ, ತಾಯಂದರಿಗೆ ಪಾಲಕರಿಗೆ
ಯು ಡೋಂಟ್ ಫೋರ್ಸ್ ಯುವರ್ ಚಿಲ್ಡ್ರನ್. ನೀವು ಫೋರ್ಸ್ ಮಾಡಕ್ ಹೋಗ್ಬೇಡ್ರಿ, ಲೆಟ್ ದಮ್ ಗ್ರೋ. ಅವ್ರ ಮಕ್ಳು ಚೆನ್ನಾಗಿ ಓದೋರಿಗೆ ಮುಂದೆ ಬರೋಂಥ ದಿನದಲ್ಲಿ ಅವ್ರು ಏನು ಸಾಧನೆ ಮಾಡ್ತಾರ ಅವ್ರದವ್ರು ಸ್ಟ್ಯಾಂಡ್ ಆಗಲಿ ಅಂತ ನಮ್ಗೆ ವಿನಂತಿ. ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಈಗಿನ ದಿನಮಾನ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ನಾನು ಇಲ್ಲೇ ಓದಿದ್ದೀನಿ, ಇದೇ ವಿವೇಕಾನಂದ ಎಜುಕೇಶನ್ ಸೊಸೈಟಿಯಲ್ಲಿ. ನಾನು ನನ್ನ 10ನೇ ಓನ್ಲಿ ಐ ವಾಸ್ ಹಿಯರ್ ಫಾರ್ 10th ಸ್ಟ್ಯಾಂಡರ್ಡ್. 10ನೇ ಪಾಸ್ ಆಗಿ ನಾನು ಅವಾಗ ಈ ಸ್ಕೂಲಲ್ಲೇ 10ನೇ ಪಾಸ್ ಆಗಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬೆಂಗಳೂರು ಮಾಡಿ ನಾನು ಡಾಕ್ಟರ್ ಆದ. ಬಟ್ ಆ ಸಮಯದಲ್ಲಿ ನಾವು 60% ತೋಡಿದ್ರ ನನಗೆ ಮೆಡಿಕಲ್ ಸೀಟ್ ಸಿಕ್ತು. ಬಟ್ ಈ ಕಾಲದಲ್ಲಿ ಇಫ್ ಯು ಸ್ಕೋರ್ ಮೋರ್ ದೆನ್ 90 ಅಂದ್ರೆ 600 ಮ್ಯಾಲೆ ಸ್ಕೋರ್ ಮಾಡಿದ್ರೆ ಮಾತ್ರ ತಾವು ಮೆಡಿಕಲ್ ಸೀಟ್ ಸಾಧನೆ ಮಾಡ್ಬೋದು. ಅದಕ್ಕೆ ತಾವು ದಯವಿಟ್ಟು ಈಗಿನ ಕಾಲಮಾನದಲ್ಲಿ ಟೆಕ್ನಾಲಜಿ ಬಹಳ ಮುಂದಿದೆ, ಅದಕ್ಕೆ ತಾವು ಎಲ್ಲ ಮಕ್ಕಳು ಶ್ರಮ ಪಡಬೇಕು. ಯು ಶುಡ್ ಹ್ಯಾವ್, ಯಾಕಂದ್ರೆ ನೀವು ಈಗ ನೋಡ್ರಿ, ಈಗ ಬರೋಂಥ ದಿನದಲ್ಲಿ 10th ಎಕ್ಸಾಮ್ ಇದೆ, ಸೆಕೆಂಡ್ ಇಯರ್ ಎಕ್ಸಾಮ್ ಇದೆ. ತಾವು ಎಲ್ಲರೂ ಏನ್ ಮಾಡ್ಬೇಕು, ಯು ಶುಡ್ ಡಿಸೈಡ್ ಇಟ್, ಒಂದು ಟೈಮ್ ಟೇಬಲ್ ಹಾಕೋಬೇಕು. ಈ ದಿನದಲ್ಲಿ ಮತ್ತೊಂದೇನಿದೆ, ಅಪ್ ಟು ಡಿಸೆಂಬರ್ ವರೆಗೆ ಎಲ್ಲಾ ಸ್ಕೂಲಲ್ಲಿ ಏನ್ ಮಾಡ್ತಾರ, ಎಲ್ಲಾ ಟೀಚರ್ ಪೋರ್ಷನ್ ಕಂಪ್ಲೀಟ್ ಮಾಡಬೇಕು. ಮುಂದೆ ಉಳಿದಂತ ಫಸ್ಟ್ ಇಯರ್ ಸೆಕೆಂಡ್ ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳು ರಿವಿಷನ್ ಮಾಡಿದಾಗ ಮಾತ್ರ ಮಕ್ಕಳು ಚೆನ್ನಾಗಿ ಓದ್ರ, ಒಂದು ಟೀಚರ್ಸು ಅದ್ರ ಮೇಲೆ ಧ್ಯಾನ ಕೊಡ್ಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು. ಮನೆಯಲ್ಲಿ ಪೋಷಕರು ಏನ್ ಮಾಡ್ತಾ ಇದಾರೆ ಮಕ್ಕಳ ಬಗ್ಗೆ, ವೆದರ್ ದೇ ಆರ್ ರೀಡಿಂಗ್ ಪ್ರಾಪರ್ಲಿ ಅಂತ ಹೇಳಿ ಅವರು ಧ್ಯಾನ ಕೊಟ್ಟಿದಾಗ ಮಾತ್ರ ಇದು ಟ್ರ್ಯಾಂಗಲ್ ಆಗಿದೆ, ಅವಾಗ ಮಾತ್ರ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಬೋದು ಅಂತ ಹೇಳಿ ನಾನು ಹೇಳ್ತೇನೆ. ತಾವೆಲ್ಲ ಮಕ್ಕಳಿಗೆ ಯು ಶುಡ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ಯಾಕಂದ್ರ ತಾಯಿಯೇ ಮೊದಲೇ ಗುರು. ನೀವು ಏನಾದ್ರೂ ಇದು ಮಾಡ್ಬೋದು, ಏನಾದ್ರೂ ಹೊರಗೆ ಕಂದ್ಕೊಂಡು ತರ್ಬೋದು, ಬಟ್ ತಾಯಿ ತಂದಿ ಪ್ರೀತಿ ನೀವು ತರಕ್ಕಾಗಲ್ಲ. ಅದಕ್ಕೆ ದಯವಿಟ್ಟು ಮಕ್ಕಳೇ, ತಾವು ಯಾವಾಗೂ ಯು ಶುಡ್ ಆಲ್ವೇಸ್ ಗಿವ್ ರೆಸ್ಪೆಕ್ಟ್ ಫಾರ್ ಯುವರ್ ಪೇರೆಂಟ್ಸ್, ಯುವರ್ ಟೀಚರ್ಸ್, ಯುವರ್ ಎಲ್ಡರ್ಸ್. ಅದಕ್ಕಾಗಿ ಮತ್ತೆ ಮುಂದೆ ಬರೋಂಥ ಈ ಎಕ್ಸಾಮ್ 10th ಅಲ್ಲಿ PUC ಎಕ್ಸಾಮ್ಸ್ ಅಲ್ಲಿ ತಾವೆಲ್ಲ ಮಕ್ಕಳು ಚೆನ್ನಾಗಿ ಓದಿ. ಯಾಕಂದ್ರೆ ಇಲ್ಲದೆ ಕಾಳಂಗೇಶ್ವರ ಸ್ಕೂಲಲ್ಲಿ ಇವತ್ತು 2800 ಮಕ್ಕಳಿದ್ದಾರೆ ಫ್ರಮ್ KG to PG. ಸುಮಾರು ಇನ್ನು 2 ವರ್ಷನಲ್ಲಿ 50 ವರ್ಷನಲ್ಲಿ ಇದು ಗೋಲ್ಡನ್ ಜುಬ್ಲಿ ಕಾಲ್ ಇರ್ತದ. ಅದಕ್ಕ ಆಮೇಲೆ ತುಂಬಾ ಖುಷಿ ಆಯ್ತು, ಸಾಹೇಬರು ಇದೇ ಸಂಸ್ಥೆಯ ಅಲುಮಿನಿ ಹಳೆ ವಿದ್ಯಾರ್ಥಿ ಆಗಿದ್ರು ಅಂತ. ಸೊ ಈ ಸಂಸ್ಥೆಯಿಂದ ಪಾಸ್ ಆಗಿ ಇಲ್ಲಿ ಕಲಿತು ಹೋಗಿರುವ ಅನೇಕರು, ತುಂಬಾ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಆಮೇಲೆ ಬೇರೆ ಬೇರೆ ರಂಗಗಳಲ್ಲಿ ಬೇರೆ ಬೇರೆ ದೇಶದಲ್ಲಿ ಸಾಧನೆ ಮಾಡೋರಿದ್ದಾರೆ. ನಾವು ಕಲಿಯುವಾಗ ಹಳೆ ಬಿಲ್ಡಿಂಗ್ ಅಲ್ಲಿ ಕಲ್ತಿದ್ವಿ. 2001 to 2003 ನಾವು ಇಲ್ಲಿ PUC ಮಾಡಿದ್ವಿ. ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲಾನು ಇಲ್ಲೇ ಕಾಳಲಿಂಗೇಶ್ವರ ಕಲ್ತು, ಆಮೇಲೆ ರಾಮಾಯಣ ರಾಜ್ಯದಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಲ್ತ್ಕೊಂಡು ವೇರಿಯಸ್ ಇದ್ರು. ಸೊ ಸಾಹೇಬರು ಮಾತಾಡುವಾಗ ಒಂದು ವಿಶೇಷವಾಗಿ ಹೇಳಿದ್ರು, ಏನಂದ್ರೆ ಇವತ್ತು ಈ ಸ್ಟೂಡೆಂಟ್ ನಮ್ಮ ಸ್ಟೇಜ್ ಎದುರುಗಡೆ ಯಾರ್ಯಾರು ಕೂತಿದಿರಲ್ಲ, ನೀವು ನಾಳೆ IAS, ಡಾಕ್ಟರು, ಇಂಜಿನಿಯರು, ಸ್ಪೋರ್ಟ್ಸ್ ಪರ್ಸನ್, ವಿವಿಧ ರಂಗಗಳಲ್ಲಿ ಸಾಧನೆಗೆ ಯಾವುದೇ ಲಿಮಿಟ್ ಇಲ್ಲ. ಯಾವುದೇ ರಂಗದಲ್ಲಿ ತಾವು ಸಾಧನೆ ಮಾಡಿ ಪ್ರತಿ ವರ್ಷಕ್ಕೆ ಈ ಅಲುಮಿನಿ ಡೇಗೆ ತಾವು ವಿಶೇಷ ಆಹ್ವಾನಿತರು, ವಿಶೇಷ ಸನ್ಮಾನಿತರಾಗಿ ಬಂದಲ್ಲಿ ಈ ಸಂಸ್ಥೆಗೆ ಅಲ್ಲದೆ ನಿಮ್ಮ ತಂದೆ ತಾಯಿಗೆ ಹಾಗೂ ನಿಮ್ಮ ಊರಿಗೆ ಈ ಸಂಸ್ಥೆಯ ಘನತೆ ಹೆಚ್ಚಿಗೆ ಆಗತ್ತಂತ ಹೇಳ ಬಯಸುತ್ತೇನೆ. ಅದೇ ರೀತಿ ನಾವು ಕಲಿಯುವಾಗ 60% 70% ಟಾರ್ಗೆಟ್ ಇತ್ತಂತ ಹೇಳ್ತಾರೆ. ಇವಾಗ 60% 70% ನೋಡೋದಿಲ್ಲ, ಮೋರ್ ದೆನ್ 90%. ಸೊ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗಿದೆ. ಅದೇ ರೀತಿ ಕಲಿಯುವಾಗ ಮೆಡಿಕಲ್ ಸೀಟ್ಸ್, ಡಾಕ್ಟರ್ ಇಂಜಿನಿಯರಿಂಗ್ ಸೀಟ್ಸ್ ಕಡಿಮೆ ಇತ್ತು. ಇವಾಗ ನಿಮ್ಗೆ ಅದು ಸೀಟ್ಸ್ ಜಾಸ್ತಿ ಆಗಿದೆ. ಸೊ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಅದೇ ರೀತಿ ಸೀಟ್ಸ್ ಜಾಸ್ತಿ ಇದಾವೆ. ಸೊ ಸಾಧನೆಗೆ ಯಾವುದೇ ಲಿಮಿಟ್ ಇಲ್ಲ. ಸೊ ನಿಮ್ಮ ಗುರಿಯನ್ನು ಸಾಧಿಸಿ, ಆ ಗುರಿ ಎಡೆಗೆ ನಿಮ್ಮ ಪ್ರಯತ್ನ ಸತತವಾಗಿರಲಿ. ಓನ್ಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ಇದೇ ಮಂತ್ರ. ಪ್ರಾಕ್ಟೀಸ್ ಇರಬೇಕು, ಆಮೇಲೆ ಪೇಷನ್ಸ್ ಇರಬೇಕು. ಪೇಷನ್ಸ್ ಇಂದ ಮತ್ತು ಪ್ರಾಕ್ಟೀಸ್ ಇಂದ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದಂತ ಹೇಳಿಕ್ಕೆ ಇಷ್ಟ.